ಆದ್ರೆ ಈ ಕಷ್ಟ, ದುಃಖ, ಪ್ರೆಷರ್ ಇವೆಲ್ಲವನ್ನು ತಡ್ಕೋಬೇಕಲ್ವಾ? ಯಾರ ಮನೆಯಲ್ಲಿ ಇವ್ರು ಇರ್ತಾರೋ ಅವರ ಕೆಲಸವನ್ನೂ ಸಹ ಇವರು ಮಾಡುತ್ತಾರೆ. ರಾಹುವಿನಂತೆ ಕೊಡುವವರು ಯಾರು ಇಲ್ಲ, ಕೆಡಿಸುವವರು ಯಾರು ಇಲ್ಲ. ಅದಕ್ಕೆ ನಾನು ಹೇಳಿದ ಪರಿಹಾರ, ಎಂದರೋ ಮಹಾನುಭಾವುಲು అందరికీ ವಂದನములు. ನಮಸ್ಕಾರ, ನಾನು ನಂದಕುಮಾರ್, ನಿಮ್ಮ LP ಅಸ್ಟ್ರಾಲಜರ್. ರಾಹುವಿನಂತೆ ಕೊಡುವವರು ಯಾರು ಇಲ್ಲ, ಕೆಡಿಸುವವರು ಯಾರು ಇಲ್ಲ. ಹೆಸರು ಹಾಗೂ ಖ್ಯಾತಿಯನ್ನು ನೀಡಿ ಉನ್ನತಿಗೇರಿಸುವಲ್ಲಿ ರಾಹುವಿಗೆ ಸಮನಾರಿಲ್ಲ. ಪಾಶ್ಚಿಮಾತ್ಯ ಜ್ಯೋತಿಷ್ಯ ತಜ್ಞರು ಇದನ್ನು ಅತ್ಯಂತ ಸತ್ಪರಿಣಾಮಕಾರಿಯಾದ ಶುಭಕರ ಶಕ್ತಿ ಎಂದು ಪರಿಗಣಿಸುತ್ತಾರೆ. ಹೌದು, ರಾಹು ಒಳ್ಳೆಯ ಸ್ಥಾನದಲ್ಲಿದ್ದರೆ ದಿಢೀರ್ ಬೆಳವಣಿಗೆ, ಯೋಚಿಸಲಾಗದಂತ ಅದೃಷ್ಟ. ಬೇರೆ ಗ್ರಹಗಳಿಗಿಂತ ಭಿನ್ನವಾದದ್ದು ರಾಹು ಕೇತು. ಬೇರೆ ಗ್ರಹಗಳಿಗೆ ತಮ್ಮದೇ ಆದ ಸ್ವಂತ ಮನೆ ಇರುತ್ತದೆ, ಆದರೆ ರಾಹು ಕೇತುವಿಗೆ ಇಲ್ಲ. ಯಾರ ಮನೆಯಲ್ಲಿ ಇವರು ಇರ್ತಾರೋ ಅವರ ಕೆಲಸವನ್ನೂ ಸಹ ಇವರು ಮಾಡುತ್ತಾರೆ. ರಾಹು 3 ನಕ್ಷತ್ರಗಳಾದ ಆರ್ದ್ರ, ಸ್ವಾತಿ ಹಾಗೂ ಶತಭಿಷ ನಕ್ಷತ್ರಗಳಿಗೆ ಅಧಿಪತಿಯಾಗಿದ್ದಾರೆ. ಒಬ್ಬರ ಜಾತಕದಲ್ಲಿ ಈ 3 ನಕ್ಷತ್ರಗಳು ನಡೆಯುವ ಸಂದರ್ಭದಲ್ಲಿ ರಾಹು ಲಗ್ನದಿಂದ ಯಾವ ಭಾವದಲ್ಲಿದ್ದಾರೆ ಎಂಬುದರ ಮೂಲಕ ಅವರ ಜೀವನ ಹೇಗಿರುತ್ತದೆ ಎಂದು ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ಜಾತಕವನ್ನು ನೋಡಿ, ಇವರು ಕನ್ಸಲ್ಟೇಷನ್ಗೆ ಕರೆ ಮಾಡಿದಾಗ ನಾನು ಅವ್ರ ಹತ್ರ ಮೊದಲು ಕೇಳಿದ ಪ್ರಶ್ನೆ, ನಿಮ್ಗೆ ಸಾಲ ಜಾಸ್ತಿ ಆಗಿರ್ಬೇಕಲ್ವಾ ಅಂತ. ಅದಕ್ಕೆ ಅವರು, ಹೌದು, ಸಾಲ ಜಾಸ್ತಿ ಆಗಿದೆ, ಬಿಸ್ನೆಸ್ ಕೂಡ ಸರಿ ಇಲ್ಲ, EMI ಕೂಡ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಕಾರಣ ರಾಹು. ಇವರಿಗೀಗ LP ವೃಷಭ ರಾಶಿಯಲ್ಲಿದೆ ಹಾಗೂ ರೋಹಿಣಿ ನಕ್ಷತ್ರ 1ನೇ ಪಾದ ನಡೆಯುತ್ತಿದೆ. ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಲಗ್ನದಿಂದ 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆ ಅಂದ್ರೆ ಗೊತ್ತಿದೆ, ಲಾಂಗ್ ಟರ್ಮ್ ಡೆಟ್ಸ್, ದೀರ್ಘಕಾಲದ ಅನಾರೋಗ್ಯ, ಶಸ್ತ್ರಚಿಕಿತ್ಸೆ, ರಹಸ್ಯ, ಆಯುಷ್ಯ, ಅವಮಾನ, ದುಃಖಗಳನ್ನು ಸೂಚಿಸುತ್ತದೆ. ಸೊ ಸ್ವಯಂ ಜಾತಕದವರೇ ಉತ್ತಮ ಸ್ಥಾನದಲ್ಲಿಲ್ಲ. ಇನ್ನು 2ನೇ ಮನೆ ಅಂದ್ರೆ ಇನ್ಕಮ್, ಇಲ್ಲಿ ನಡೆಯುತ್ತಿರುವ ನಕ್ಷತ್ರ ಆರುದ್ರ, ಇದರ ಅಧಿಪತಿ ರಾಹು. ಇವರು ಲಗ್ನದಿಂದ 8ನೇ ಮನೆಯಲ್ಲಿದ್ದಾರೆ. 6ನೇ ಭಾವ ಶತ್ರು, ಸಾಲ, ರೋಗವನ್ನು ಸೂಚಿಸುತ್ತದೆ. ಇಲ್ಲಿ ನಡೆಯುತ್ತಿರುವ ನಕ್ಷತ್ರ ಸ್ವಾತಿ, ಅದರ ಅಧಿಪತಿ ರಾಹು. ಲಗ್ನದಿಂದ 8ನೇ ಮನೆಯಲ್ಲಿದ್ದಾರೆ. ಬಹಳ ಮುಖ್ಯವಾದ ಭಾವ 10ನೇ ಭಾವ, ಉದ್ಯೋಗ, ಕೆಲಸ, ಕರ್ಮಸ್ಥಾನವಾದ 10ನೇ ಭಾವದಲ್ಲಿ ನಡೆಯುತ್ತಿರುವ ನಕ್ಷತ್ರ ಶತಭಿಷ, ಅದರ ಅಧಿಪತಿ ಕೂಡ ರಾಹು. ಅವರು LP ಲಗ್ನದಿಂದ 8ನೇ ಮನೆಯಲ್ಲಿದ್ದಾರೆ. ವ್ಯಾಪಾರ, ಉದ್ಯೋಗ ಬಹಳ ಕಷ್ಟಕರವಾಗಿರುತ್ತದೆ. ಒಂದು ರೀತಿಯ ಮಾಯೆಗೆ ಒಳಗಾಗಿ, ಬೇರೆಯವರ ಮಾತಿಗೆ ಮರುಳಾಗಿ ಒಂದು ದೊಡ್ಡ ಆರ್ಡರ್ ಅಥವಾ ಪ್ರಾಜೆಕ್ಟ್ ಸಿಗಬಹುದೆಂಬ ಭ್ರಮೆಯಿಂದ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ನಿಜಕ್ಕೂ ಅಂತಹ ಆರ್ಡರ್ ಆಗಲಿ ಕೆಲಸವಾಗಲಿ ಇರೋದಿಲ್ಲ. ಒಂದು ರೀತಿಯ ಇಲ್ಯೂಷನ್, ಯಾವುದೇ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ರಾಹು 8ನೇ ಮನೆಯಲ್ಲಿರೋದ್ರಿಂದ ಜೀವನಕ್ಕೆ ಬಹಳ ಮುಖ್ಯವಾದ ಉದ್ಯೋಗ, ಹಣ ಇವೆರಡು ತೊಂದರೆಯಲ್ಲಿದೆ. ಶಾರ್ಟ್ ಟರ್ಮ್ ಲೋನ್ಸ್ ಲಾಂಗ್ ಟರ್ಮ್ಗೆ ಕನ್ವರ್ಟ್ ಆಗಿದೆ. ಅವರಿಗೆ EMI ಬರ್ಡನ್ ಆಗಬಾರ್ದು ಅಂತ ಟೆನ್ಯೂರ್ ಜಾಸ್ತಿ ಮಾಡಿಕೊಂಡು ಮಂತ್ಲಿ EMI ಕಡಿಮೆ ಮಾಡ್ಕೊಂಡಿದ್ದಾರೆ. ಇದರಿಂದ ಅವರು ಹೆಚ್ಚು ಬಡ್ಡಿ ಕಟ್ಟಬೇಕಾಗುತ್ತೆ. ಇವರಿಗೆ ಈ ಸಿಚುವೇಶನ್ ರಾಹುವಿನ ನಕ್ಷತ್ರಗಳು ಅಂದ್ರೆ ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರಗಳ 4ನೇ ಪಾದ ಮುಗಿಯವರೆಗೂ ಹೀಗೆ ಇರುತ್ತೆ. ಅದು ಮುಗಿಯೋದು ನವೆಂಬರ್ 2027. ಅಲ್ಲಿಯವರೆಗೂ ಈ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಅವರವರ ಕರ್ಮಗಳಿಗೆ ತಕ್ಕಂತೆ ರಾಹು ಫಲ ನೀಡುತ್ತಾರೆ. ಆದ್ರೆ ಈ ಕಷ್ಟ, ದುಃಖ, ಪ್ರೆಷರ್ ಇವೆಲ್ಲವನ್ನು ತಡ್ಕೋಬೇಕಲ್ವಾ? ಅದಕ್ಕೆ ಶಕ್ತಿ ಬೇಕಲ್ವಾ? ಅದಕ್ಕೆ ನಾನು ಹೇಳಿದ ಪರಿಹಾರ, ಪ್ರತ್ಯಂಕರ ದೇವಿಯ ಆರಾಧನೆ. ಉಗ್ರ ದೇವಿಯಾದ ಪ್ರತ್ಯಂಕರ ದೇವಿಯು ರಾಹುವಿನ ದುಷ್ಪರಿಣಾಮಗಳನ್ನು ಶಮನ ಮಾಡುವ ಶಕ್ತಿ ಹೊಂದಿದ್ದಾರೆ. ನಾವು ನಮ್ಮ ಕರ್ಮಗಳಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ರಾಹು ತಮ್ಮ ಕೆಲಸವನ್ನು ಮಾಡೇ ಮಾಡ್ತಾರೆ. ಆದ್ರೆ ನಮಗೆ ಆ ಸಂದರ್ಭದಲ್ಲಿ ದೇವಿಯ ಅನುಗ್ರಹ ಇದ್ದರೆ ಬರುವ ಕಷ್ಟಗಳನ್ನು, ತೊಂದರೆಗಳನ್ನು ಮ್ಯಾನೇಜ್ ಮಾಡಬಹುದಲ್ವಾ? ರಾಹುವಿನ ಕಾಲ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ಅವರು ಮಾಡುವ ಕೆಲಸಗಳನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಅದಕ್ಕೆ ಪರಿಹಾರ ಪ್ರತ್ಯಂಕರ ದೇವಿಯ ಆರಾಧನೆ, ಸ್ಮರಣೆ ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ಮತ್ತೊಂದು ಪರಿಹಾರ ಅಥವಾ ಅಡ್ವೈಸ್ ಏನಂದ್ರೆ, 10ನೇ ಭಾವದ ಅಧಿಪತಿ 8ನೇ ಮನೆಯಲ್ಲಿ ಇರೋದ್ರಿಂದ ಇವರು ರಿಸರ್ಚ್ ಅಥವಾ ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಅವರ ಲೈನ್ ಆಫ್ ಬಿಸ್ನೆಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಅಥವಾ ಅಡ್ವೈಸರಿ ಬಿಸ್ನೆಸ್ ಮಾಡಬಹುದು. ಅವರ ಮೇನ್ ಬಿಸ್ನೆಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಪ್ರೊಡಕ್ಷನ್ ಕಡಿಮೆ ಮಾಡಿ ಕನ್ಸಲ್ಟೆನ್ಸಿ ಮಾಡೋದ್ರಿಂದ ಕ್ಯಾಶ್ ಔಟ್ಫ್ಲೋನ ಕಡಿಮೆ ಮಾಡ್ಕೋಬಹುದು. ಅವರ ಖರ್ಚುಗಳು ಕಡಿಮೆ ಆಗೋದ್ರಿಂದಲೇ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಬೇರೆಯವರಿಗೆ ಕನ್ಸಲ್ಟೇಷನ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಹೀಗೆ ನಕ್ಷತ್ರಗಳು, ಅದರ ಅಧಿಪತಿ ಯಾವ ಭಾವದಲ್ಲಿದ್ದಾರೆ ಎಂಬುದರ ಮೇಲೆ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ
ನಮಗುಂಟಾಗುವ ಕಷ್ಟಗಳು, ಅದರಿಂದ ಆಗುವ ಮಾನಸಿಕ ಒತ್ತಡಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಎಪಿ ಜ್ಯೋತಿಷ ವಿಧಾನವನ್ನು ರೂಪಿಸಿದ ವಾಕ್ಯೋಗಿ ಶ್ರೀ ಪದುಡೈ ಮೂರ್ತಿ ಹಾಗೂ ನನ್ನ ಎಲ್ಲಾ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ, ಮರೆಯದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.